ಭಾರತೀಯ ಜನತಾ ಪಕ್ಷದ ಕೀಳು ಮಟ್ಟದ ರಾಜಕಾರಣವನ್ನು ವಿರೋಧಿಸ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಎಷ್ಟು ಮುಖ್ಯವೋ ವಿರೋಧ ಪಕ್ಷ ಕೂಡ ಅಷ್ಟೇ ಮುಖ್ಯ. ಆದರೆ ವಿರೋಧ ಪಕ್ಷ ಕೂಡ ಜವಾಬ್ದಾರಿಯುತವಾಗಿ, ಕಾನೂನಾತ್ಮಕವಾಗಿ, ಸಂವಿಧಾನಬದ್ಧವಾಗಿ ತನ್ನ ನಡೆ ಇರಬೇಕು ಅಂತ ಹೇಳುವಂಥದ್ದು ಜನರ ಬಯಕೆ. ಅದರಿಂದ ಜನರ ನಿರೀಕ್ಷೆಯನ್ನು ಜನರು ಬಯಸದಂತೆ ಹೊರಸದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸಬೇಕಾಗಿರುವಂಥದ್ದು ನಮ್ಮದು ಕೂಡ ಜವಾಬ್ದಾರಿಯಾಗಿದೆ. ಮತ್ತು ಜನರಿಗೆ ಸತ್ಯ ಏನಂತ ಹೇಳುವಂಥದ್ದು ಕೂಡ ನಾವು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಎಲ್ಲ ಪ್ರತಿಭಟನೆ ನಡೆದ ನಂತರ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನೀವು ಮಾತಾಡಬೇಕು ಅಂತೇಳಿ ನನಗೆ ಕರೆದರು. ನಾನು ಕೂಡ ಬಂದು ಇರುವಂಥ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದೇನೆ. ಮುಖ್ಯವಾಗಿ ಹಲವಾರು ಇಲ್ಲಿ ಘಟನೆಗಳು ನಡೆದಿದೆ, ಇದೇನು ಹೊಸದಲ್ಲ. ವಾಲ್ನೂರಿನಲ್ಲಿ ಒಂದು ಅಪಘಾತ ನಡೆಯಿತು. ಇದೇ ರೀತಿ ಬಂದರು ಇವರು ರಣಾರ್ಥಿಗಳು ಬಂದು ಇದಲ್ಲ ಅಪಘಾತ ಅಲ್ಲ, ಇದು ಒಂದು ಕೊಲೆ ಅಂತ ಹೇಳಿ ಪ್ರತಿಭಟನೆ ಮಾಡಿದರು. ಪೊಲೀಸ್ನವರು ಒತ್ತಡೆಗೆ ಮಣಿದು ಕೊಲೆ ಪ್ರಕರಣ ದಾಖಲೆ ಮಾಡಿಕೊಂಡು ಇವತ್ತು ಅವ್ರ ಕುಟುಂಬಸ್ಥರು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಅದು ಅಪಘಾತ ಅಂತ ಹೇಳಿ ನಿಜಾಂಶವನ್ನು ಅವರು ವರದಿ ಮಾಡಿದರೆ ಅವ್ರಿಗೆ ಇನ್ಶೂರೆನ್ಸ್ ಬರ್ತಾಯಿತ್ತು, ಪರಿಹಾರ ಸಿಗ್ತಾಯಿತ್ತು. ಕೊನೆಗೆ ಇಲ್ಲ ಎಲ್ಲ ಹೇಳಿಕೆಗಳನ್ನು ಕೇಳಿದ ನಂತರ ಇದು ಅಪಘಾತ ಅಂತೇಳಿ ಪೊಲೀಸ್ ಕೂಡ ತೀರ್ಮಾನವನ್ನು ತಗೊಂಡು ಇವತ್ತು ಅವರಿಗೆ ಪರಿಹಾರ ಕೊಡಲಿಕ್ಕೆ ನಾವೇ ನಿಂತಿರೋದು. ನಮ್ಮ ಪಕ್ಷದವರು ಇದು ಯಾರೂ ಇಲ್ಲ. ನಿನ್ನೆ ಕೂಡ ತಾವು ನೋಡಿದ್ರಿ, ಇಲ್ಲಿ ಬಂದರು, ಭಾಷಣ ಮಾಡಿದ್ರು, ಆರ್ಭಟ ಮಾಡಿದ್ರು, ನಾಟಕ ಮಾಡಿದ್ರು, ಹೋದರು. ಇವತ್ತು ಕುಟುಂಬಸ್ಥರ ಜೊತೆ, ಅವರ ಸಂಸಾರದ ಜೊತೆ, ಅವರ ಹೆಂಡತಿ ಮಕ್ಕಳ ಜೊತೆ ಯಾರಿರ್ತಾರೆ? ಅಂದರೆ ಅದು ಏನೇ ಇರಲಿ, ವಿನಯ್ ಸೋಮಯ್ಯನವರ ಕುಟುಂಬಸ್ಥರ ಜೊತೆ ಇರುವಂಥದ್ದು ನಮ್ಮ ಧರ್ಮ, ನಾವು ಆ ಕೆಲಸವನ್ನು ಮಾಡ್ತೀವಿ. ಆದರೆ ಪ್ರಶ್ನೆ, ಈ ರೀತಿಯಾದಂಥ ರಾಜಕಾರಣಕ್ಕೆ ನಾವು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇದೆ? ಡೆಮೋಕ್ರಸಿ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರೆ ಅವರು ಬಳಕೆ ಮಾಡ್ತಾರಂಥ ಭಾಷೆಯನ್ನು ಒಪ್ಪಲಿಕ್ಕೆ ಸಾಧ್ಯ ಇದೆ? ಮನಸೋ ಇಚ್ಛೆ ಏನು ಬೇಕಾದ್ರೆ ಮಾತಾಡ್ತಾನೆ ಇರ್ಬೋದು. ಯಾರು ಇವರೆಲ್ಲ? ಇವರ ನೈತಿಕತೆ ಏನು? ಸಾರ್ವಜನಿಕ ಜೀವನದಲ್ಲಿ ಕೊಡುಗೆ ಏನಿದೆ ಇವರೆಲ್ಲ? ವೈಯಕ್ತಿಕವಾಗಿ ಇವತ್ತು ನನ್ನ ಟ್ರಸ್ಟಿನಿಂದ ಬಹುಶಃ ಕೋವಿಡ್ ಸಂದರ್ಭದಿಂದ ಹಿಡಿದು ಮಕ್ಕಳಿಗೆ ಕೊಡುವಂಥ ವಿದ್ಯಾರ್ಥಿ ವೇತನದಿಂದ ಹಿಡಿದು ಇವತ್ತು ಬಡವರಿಗೆ ಮನೆಗಳ ನಿರ್ಮಾಣ ಮಾಡಲಿಕ್ಕೆ ಕೊಡ್ತಾ ಇರುವಂಥ ಶೀಟ್ಗಳಿಂದ ಹಿಡಿದು ಮತ್ತು ವೈಯಕ್ತಿಕವಾಗಿ ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂಥ ಸಹಾಯ ಅಂತ ಹಿಡಿದ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ವೈಯಕ್ತಿಕವಾಗಿ. ಏನು ಇವ್ರ ಥರ ನಾನು ರೋಲ್ ಕಾಲ್ ಮಾಡ್ಕೊಂಡು ಬದುಕ್ತಾ ಇದ್ದಾನ? ಹೂ ಇಸ್ ದಿಸ್ ಫೆಲೋ? ಏನಿದೆ ಯೋಗ್ಯತೆ ಏನು? ತೋರಿಸ್ಲಿ ಒಂದು ಇದರಲ್ಲಿ ಒಬ್ಬರಿಗೆ ಸಹಾಯ ಮಾಡಿದಂಥ ಬರೀ ದಬ್ಬಾಳಿಕೆ, ದೌರ್ಜನ್ಯ ಮಾಡಿಕೊಂಡು ತನ್ನ ಜೀವನನ ಸಾಗಿಸಿ ಇಲ್ಲದೆ ಇರೋದನ್ನೆಲ್ಲ ವಿಷವನ್ನು ಕಾರ್ಕೊಂಡು ಬದುಕ್ತಾ ಇರೋನು ಬಂದು ಇನ್ನು ನಮ್ಮ ಜಿಲ್ಲೆನಲ್ಲಿ ಏನು ಬೇಕಾದ್ರೆ ಮಾತಾಡ್ಬಿಟ್ಟು ಹೋಗ್ತಾನೆ, ಸುಮ್ಮನೆ ಇರೋಕ್ಕಾಗುತ್ತಾ? ಇದರಿಂದ ಆಕ್ರೋಶಕ್ಕೊಳಗಾಗಿ ನಮ್ಮ ಪಕ್ಷದವರು ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.